ವೈಎನ್ಎಸ್ ಕೋಟೆ E2 ಬ್ಲಾಕ್ನಲ್ಲಿ ವಾಸವಿರುವ ಶಿರ್ವಳ್ಳಪ್ಪ ನಾಗರಾಜ್ ಇವರು DC ಶುಭಾ ಕಲ್ಯಾಣ್ ಅವರನ್ನು 2024ರಲ್ಲಿ ಭೇಟಿಯಾಗಿ ತಮಗಾಗಿರುವ ತೊಂದರೆ ಕಿರುಕುಳಗಳನ್ನು ಸಂಪೂರ್ಣವಾಗಿ ವಿವರಿಸಿದರು. 2026 ಬಂದರೂ DC ಅವರು ಆದೇಶಿಸಿದರು. ತಾಲೂಕು ಆಡಳಿತ ಇಲ್ಲಿಯವರೆಗೂ ಇವರ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಹಾಗಾದರೆ ಏನಿದು ಸಮಸ್ಯೆ? ಸಂಪೂರ್ಣ ವಿವರವನ್ನು ಮುಂದೆ ಹೇಳ್ತೀವಿ ನೋಡಿ. ಇವರಿಗೆ ನಾನು ನಂಬರ್ ಕೊಟ್ಟಿದ್ದೀನಿ, ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಏನಾದರೂ ಇದ್ರೆ ಕಾಲ್ ಮಾಡಿ ನಾನು ತಕ್ಷಣ ಅಟೆಂಡ್ ಮಾಡ್ತೀನಿ, ಸರಿನಾ? ನವೆಂಬರ್ 2024ರಂದು ನಾಗರಾಜ್ ಮತ್ತು ಇತರೆ ಕುಟುಂಬಗಳು ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರನ್ನು ಭೇಟಿ ಮಾಡಿ 2 ರಸ್ತೆ ಒತ್ತುವರಿ ಮತ್ತು ಕಿರುಕುಳ ವಿಚಾರವನ್ನು ಚರ್ಚೆ ಮಾಡಿತ್ತು. ಅವರ ಆದೇಶಿಸಿದ್ರೂ ಇಲ್ಲಿಯವರೆಗೂ ಆ 2 ರಸ್ತೆಗಳು ತೆರವುಗೊಂಡಿಲ್ಲ. 2026 ಮಾರ್ಚ್ ಬಂದಿದೆ. ತಾಲೂಕು ಆಡಳಿತ ತೋರುತ್ತಿರುವ ನಿರ್ಲಕ್ಷ್ಯಕ್ಕೆ ಇದು ಸ್ಪಷ್ಟ ಉದಾಹರಣೆ. ನೋಡಿ, ಇದು ಪ್ರಸ್ತುತ ಫೋಟೋ. ರಸ್ತೆಗೆ ಅಡ್ಡಲಾಗಿ ಶೀಟನ್ನು ಇಟ್ಟು ಯಾವ ಸಾರ್ವಜನಿಕರು ಓಡಾಡದಂತೆ ಬಂದ್ ಮಾಡಿದ್ದಾರೆ. ಈ ಡಾನ್ ಸೀನನ ಕುಟುಂಬ ಈಗ ಒಂದು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಈ ರಸ್ತೆ ನಾವು ಕೊಂಡ್ಕೊಂಡ್ಬಿಟ್ಟಿದ್ದೀವಿ, ಇಲ್ಲಿ ಯಾರೋ ಬೇರೆ ಸೈಟೇ ಇಲ್ಲ ಅಂತ ಹೊಸ ಕಹಾನಿಯನ್ನು ಎಲ್ಲ ಅಧಿಕಾರಿಗಳಿಗೆ ಹೇಳೋಕೆ ಶುರು ಮಾಡಿದ್ದಾರೆ. ಹಾಗಾದರೆ ಅದರ ವಿವರವನ್ನು ನೋಡೋಣ ಅಲ್ವೇ? ನೋಡಿ, ಇದು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಡಿಮ್ಯಾಂಡ್ ರಿಜಿಸ್ಟರ್. ಇದರಲ್ಲಿ ಉಲ್ಲೇಖ ಆಗಿದೆ ನೋಡಿ, ರಸ್ತೆ ನೋಡಿ 6114 ಮುನ್ಸಿಪಾಲಿಟಿ ರಸ್ತೆ. ಇದು ವೈಎನ್ಎಸ್ ಕೋಟೆಯ ಡಿ ಬ್ಲಾಕ್ನಲ್ಲಿ ಬೆಸ್ತರಳ್ಳಿ ರಸ್ತೆಗೆ ಹೊಂದಿಕೊಂಡಂತೆ ಈ ರಸ್ತೆ ಇದೆ. ಇದು ಪಂಚಾಯಿತಿ ದಾಖಲೆ ನೋಡಿ, ಇದು ಅಷ್ಟೇ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ಆಯ್ತಾ? ಇದು ಡಿಮ್ಯಾಂಡ್ ರಿಜಿಸ್ಟರೇ. ಇದರಲ್ಲಿ ಆ ರಸ್ತೆಗೆ ಹೊಂದಿಕೊಂಡಂತೆ ಇನ್ನೊಂದು ರಸ್ತೆ ಇದೆ ನೋಡಿ, 3 ಅಡಿಯ ಸಂಧಿ ನೋಡಿ ಉಲ್ಲೇಖ ಆಗಿರೋದು. ಇದು ಡಿ ಬ್ಲಾಕ್ನಲ್ಲಿ, ಅದೇ ನಾವು ಮುಂಚೆ ಹೇಳಿದ್ವಲ್ಲ 6114 ಅಡಿ ರಸ್ತೆಗೆ ಇದು ಹೊಂದಿಕೊಂಡ ರಸ್ತೆ. ಈ ರಸ್ತೆ ಮುಖಾಂತರ ಅಗಸರ ಕೆರೆಗೆ ಹೋಗ್ಬೋದು. ಇದು ಒಂದು ಸಂಧಿ, 3 ಅಡಿ ಅಗಲದ ಸಂಧಿ ಅಂತ ಉಲ್ಲೇಖ ಆಗಿದೆ. ಇದು ಅಸೆಸ್ಮೆಂಟ್ ನಂಬರು ಆ ರೋಡ್ದು ನೋಡಿ ಉಲ್ಲೇಖ ಇದೆ ಕ್ಲೀನಾಗಿ. ಇದೆಲ್ಲ ಯಾಕೆ ತೋರಿಸ್ತಿದೀವಿ, ಇದರ ವಿವರವನ್ನ ಮುಂದೆ ಹೇಳ್ತೀವಿ. ವೈಎನ್ಎಸ್ ಕೋಟೆ ಗ್ರಾಮ ಪಂಚಾಯಿತಿಯ ಡಿ ಬ್ಲಾಕ್ನಲ್ಲಿ 2 ಸರ್ಕಾರಿ ರಸ್ತೆಗಳು ಒತ್ತುವರಿಯಾಗಿ ಕಾಂಪೌಂಡ್ ನಿರ್ಮಾಣ ಆಗಿದೆ. ಅದರ ವಿವರವನ್ನ ತೋರಿಸ್ತೀವಿ ನೋಡಿ. ಇದು ಬೆಸ್ತರಳ್ಳಿ ರಸ್ತೆ. ಈ ಬೆಸ್ತರಳ್ಳಿ ರಸ್ತೆಗೆ ಹೊಂದಿಕೊಂಡಂತೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಸೇರಿದಂತ 61 ಅಡಿ 14 ಅಡಿ ಅಗಲದ ರಸ್ತೆ ಬರುತ್ತೆ. ಈ ರಸ್ತೆಯನ್ನ ಡಾನ್ ಶ್ರೀನಿವಾಸ್ ಎನ್ನುವ ವ್ಯಕ್ತಿ, ಈತ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ, ಈತನ ಹೆಂಡತಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ, ಇವರು ಒತ್ತುವರಿ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಈ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡಕ್ ಆಗದೇ ಇಲ್ಲ. ಕಾಂಪೌಂಡ್ ಹಾಕಿದರೆ, ಗೇಟ್ ಹಾಕಿದ್ದಾರೆ, ಯಾರು ಓಡಾಡಕ್ಕಾಗಲ್ಲ. ಈ ರಸ್ತೆಯಲ್ಲಿ ಕಂಟಿನ್ಯೂ ಆಗಿ ಬಂದ್ರೆ ಇದೇನ್ ಡೆಡ್ ಎಂಡ್ ಅಲ್ಲ. ಈ ಕಡೆ 3 ಅಡಿ ಸಂಧಿ ಇನ್ನೊಂದು ರಸ್ತೆ ಇದೆ. ಈ ರಸ್ತೆ ಮುಖಾಂತರ ಅಗಸರು ಕೆರೆಗೆ ಹೋಗ್ಬೋದು ಜನರು. ಆದ್ರೆ ಇದನ್ನು ಕ್ಲೋಸ್ ಮಾಡವ್ರೆ, ಈ ರಸ್ತೆನೂ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ಸಾರ್ವಜನಿಕರು ಓಡಾಡ್ತಾರೆ? ಒಂದು ಪಾಯಿಂಟ್. ಇನ್ನೊಂದು, ಇಲ್ಲಿ ನಾಗರಾಜ್ ಶಿರ್ವಳ್ಳಪ್ಪ ಅನ್ನೋರು ಸೈಟ್ ಬರುತ್ತೆ. ಅವರು ಇಲ್ಲಿ ಮುಂದೆ ಮನೆ ಕಟ್ಕೊಂಡಾಗ ಅವರು ಹಿಂಗಿಂದ ಓಡಾಡ್ಬೇಕು. ಇಲ್ಲಿ ರಸ್ತೆ ಇದೆ. ಮತ್ತೆ ಬಾಬು ಅನ್ನೋರ್ಗೆ ರಸ್ತೆ ಇದೆ. ಈ ರಸ್ತೆನೆ ಅವ್ರಿಗೆ ಕನೆಕ್ಟಿವಿಟಿ. ಮತ್ತೆ ಮಹಾಂತಿನ ಮಠಕ್ಕೆ ಸೇರಿದ ಸುಮಾರು 500-600 ವರ್ಷಗಳ ಹಳೆಯ ಒಂದು ಮಠ ಅದು. ಆ ಮಠದ ಆಸ್ತಿಗೂ ಈ ರಸ್ತೆ ಲಿಂಕ್ ಇದೆ. ಇಲ್ಲಿ ಇವರು ಸುಮಾರು 13 ಅಡಿ ಜಾಗನ ಆಲ್ರೆಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ನಿವೇಶನಕ್ಕೆ ಹೊಂದ್ಕೊಂಡಂತೆ ಈ ರಸ್ತೆ ಬರುತ್ತೆ. ಈ ಏನ್ ಅಗಸರ ಸಂಧಿ ಹೋಗುತ್ತಲ್ಲ, ಅಗಸರ ಸಂಧಿಗೆ ಪಕ್ಕದಲ್ಲೇ ಮಹಾಂತಿನ ಮಠದ ಜಾಗ ಬರುತ್ತೆ. ಅವರು ಸಹ ಈ ಕಡೆ ಓಡಾಡ್ಬೋದು. ಆದ್ರೆ ಅವ್ರೀಗ ಸದ್ಯಕ್ಕೆ ಇಲ್ಲಿ ಕಿಟಕಿ ಮಾತ್ರ ಇಟ್ಕೊಂಡು ಬಾಗ್ಲನ್ನ ಬೇರೆ ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ.
ಇವ್ರು ಏನೋ ಸುಣ್ಣ ಬಣ್ಣ ಹೊಡಿಬೇಕು, ಏನಾದ್ರೂ ಬಿಲ್ಡಿಂಗ್ ಕೆಲಸ ಇತ್ತು ಅಂದ್ರೆ ಈ ರಸ್ತೆ ಮುಖಾಂತರ ಕೆಲಸಗಾರರು ಕರ್ಕೊಂಡ್ಬಂದು ಈ ರಿಪೇರಿ ಮಾಡ್ಕೋಬೇಕು. ಈತ ಬಾಗ್ಲ ಹಾಕೊಂಡು ಗೇಟ್ ಹಾಕೊಂಡು ಇಟ್ಬಿಟ್ರೆ ಸಾರ್ವಜನಿಕರಲ್ಲಿ ಹೆಂಗ್ ಓಡಾಡ್ತಾರೆ? ಯಾರೋ ಅಗಸರ ಕೆರೆಗೆ ಹೋಗ್ಬೇಕು ಅಂದಾಗ ವ್ಯಕ್ತಿಗಳು ಈ ರಸ್ತೆಯಿಂದ ಬಂದು ಈ ಸಂಧಿಯಿಂದ ಅಗಸರ ಕೆರೆಗೆ ಹೋಗ್ಬೋದು. ಈ ಎರಡು ಗ್ರಾಮ ಪಂಚಾಯಿತಿ ರಸ್ತೆಗಳ ಒತ್ತುವರಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತದಲ್ಲಿ 3 ಪ್ರಕರಣಗಳು ದಾಖಲಾಗುತ್ತೆ. ಒಂದು ಅಜಿತ್ ಕುಮಾರ್ ಅವರು, ಮತ್ತೊಂದು ನಾಗರಾಜ್ ಶಿರ್ವಳ್ಳಪ್ಪನವರು, ಇನ್ನೊಂದು ಮಹಾಂತಿನ ಮಠದ ಕಡೆಯಿಂದ. ಈ 3 ಪ್ರಕರಣಗಳಲ್ಲಿ ಅಜಿತ್ ಕುಮಾರ್ ಅವರ ಪ್ರಕರಣ ಮುಂಚೆ ವಿಚಾರಣೆಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಲೋಕಾಯುಕ್ತ ಸಂಸ್ಥೆಗೆ ಈ ಅಜಿತ್ ಕುಮಾರ್ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ PDO EO ಎಲ್ಲ ಸೇರಿಬಿಟ್ಟು ಆಲ್ರೆಡಿ ನಾವು 2 ರಸ್ತೆಗಳ ತೆರವು ಕ್ಲಿಯರ್ ಮಾಡಿ ತೆರವುಗೊಳಿಸ್ಬಿಟ್ಟಿದೀವಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ವರದಿಯನ್ನ ನೀಡ್ತಾರೆ. ಅದೇ ಸಂದರ್ಭದಲ್ಲಿ ಹಾಜರಿದ್ದ ನಾಗರಾಜ್ ಶಿರ್ವಳ್ಳಪ್ಪ ಮಹಾಂತಿನ ಮಠದ ಕಡೆಯವರು ಅಬ್ಜೆಕ್ಷನ್ ಮಾಡ್ತಾರೆ. ಮಾಡಿದಾಗ ಮತ್ತೆ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಲೋಕಲ್ ಪೊಲೀಸ್ ಅವ್ರನ್ನ ಸ್ಥಳಕ್ಕೆ ಕಳಿಸಿ ವರದಿಯನ್ನು ತರಿಸ್ಕೊಂತಾರೆ. ಆಗ PDO ಮತ್ತೆ EO ಅವರ ನಾಟಕ ಸುಳ್ಳು ವರದಿ ಬಹಿರಂಗ ಆಗುತ್ತೆ. ತಕ್ಷಣ ತೆರವುಗೊಳಿಸ್ಬೇಕು ಅಂತ ಸ್ಥಳದಲ್ಲೇ ಆದೇಶ ಮಾಡ್ತಾರೆ. EO ಉತ್ತಮ್ ಅವ್ರು ಇರ್ತಾರೆ, ಅವರು 15 ದಿನದಲ್ಲಿ ತೆರವುಗೊಳಿಸ್ತೀವಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಹೇಳಿ ಬರ್ತಾರೆ. ನಂತರ ಏನಾಗುತ್ತೆ, ಈ ಅಜಿತ್ ಕುಮಾರ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಈ ಡಾನ್ ಸೀನಾ ಅವರ ಜೊತೆ ಸೇರ್ಕೊಂಡ್ಬಿಟ್ಟು ಇವರು ಹೋಗಿ ಲೋಕಾಯುಕ್ತಕ್ಕೆ ನಾವು ಸೈಟ್ ಮಾರ್ಬಿಟ್ಟಿದೀವಿ, ನಮ್ಗೆ ಗೊತ್ತಿಲ್ಲದೆ ಕೇಸನ್ನು ಹಾಕ್ಬಿಟ್ಟಿದೀವಿ, ಇದು ಸರ್ಕಾರಿ ರಸ್ತೆ ಅಲ್ಲ ಖಾಸಗಿ ರಸ್ತೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಿಲ್ಲದೆ ದೂರು ನೀಡಿದೀವಿ, ಆದ್ರಿಂದ ಪ್ರಕರಣ ವಾಪಸ್ ತಗಂತೀವಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿ ಲೋಕಾಯುಕ್ತದಲ್ಲಿ ಪ್ರಕರಣವನ್ನ ಕ್ಲೋಸ್ ಮಾಡುವಂತೆ ಹೇಳ್ತಾರೆ. ಅವರ ಹೇಳಿಕೆ ನಂಬದಂತ ಲೋಕಾಯುಕ್ತ ಈ ಪ್ರಕರಣವನ್ನ ಮುಕ್ತಾಯಗೊಳಿಸುತ್ತೆ. ಇಲ್ಲಿ ನಡೆದಿರೋದೇನು, ಇದ್ರ ಸತ್ಯವನ್ನು ಹೇಳ್ತೀವಿ ನೋಡಿ. ಈ ಅಜಿತ್ ಕುಮಾರ್ ಅನ್ನೋದು ಮನೆ ಇರುತ್ತೆ. ಈ ಮನೆಯಲ್ಲಿ ಒಬ್ಬ ವಿಧವೆಗೆ ಬಾಡಿಗೆ ಕೊಟ್ಟಿರ್ತಾರೆ. ಈ ವಿಧವೆ ತನ್ನ ಕೆಲಸ ಕಾರ್ಯಕ್ಕೆ ಈ ರಸ್ತೆ ಮುಖಾಂತರನೇ ಬಂದು ತನ್ನ ಕೆಲಸಗಳಿಗೆ ಹೋಗ್ಬೇಕು. ಪ್ರತಿದಿನ ಈ ಡಾನ್ ಸೀನಾ ಅನ್ನೋರು ಆ ಹೆಂಗಸಿಗೆ ದಿನ ಕಿರುಕುಳ, ನೀನು ಮುಂಡೆ ಬೆಳಗ್ಗೆದ್ದು ನಿನ್ನ ಮಕ ನೋಡ್ಬೇಕಾ, ನಾವು ಫಸ್ಟ್ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಕಿರುಕುಳ ನೀಡ್ತಿರ್ತಾರಂತೆ. ಆ ಮಹಿಳೆ ಬೇಜಾರಾಗಿ ಅವರ ಕಿರುಕುಳ ತಾಳ್ಲಾರ್ದೆ ಮನೆ ಖಾಲಿ ಮಾಡ್ಕೊಂಡು ಈಗ ಪಕ್ಕದ ಬೀದಿಯಲ್ಲಿ ವಾಸ ಇದ್ದಾಳೆ. ಈ ತರ ಕಿರುಕುಳ ಅನುಭವಿಸಿದಂತ ಅಜಿತ್ ಕುಮಾರ್ ನಾಗರಾಜ್ ಮತ್ತೆ ಮಹಾಂತಿನ ಮಠದ ಎಲ್ಲರ ಜೊತೆ ಸೇರ್ಬಿಟ್ಟು ನಾವು ಈ ರಸ್ತೆ ಕ್ಲಿಯರ್ ಮಾಡಿಸ್ಕೋಬೇಕು, ಈತನ ಕಾಟದಿಂದ ತಪ್ಪಿಸ್ಕೋಬೇಕು, ಈತನ ಕಿರುಕುಳದಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಕರಣಗಳನ್ನು ಲೋಕಾಯುಕ್ತದಲ್ಲಿ ದಾಖಲು ಮಾಡ್ತಾರೆ. ಆದ್ರೆ ಈ ಡಾನ್ಸಿನಾ ಎಂಬ ವ್ಯಕ್ತಿ ಈತನ ಸೈಟ್ ಅನ್ನ 11 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. 11 ಲಕ್ಷಕ್ಕೆ ಖರೀದಿ ಮಾಡ್ಕೊಂಡ್ಬಿಟ್ಟು ನಂತರ ಏನ್ ಮಾಡ್ತಾರೆ, ಇದು ರಸ್ತೆನೇ ಅಲ್ಲ, ಖಾಸಗಿ ರಸ್ತೆ, ಇದು ಸಾರ್ವಜನಿಕ ರಸ್ತೆನೇ ಅಲ್ಲ ಅಂತ ಲೋಕಾಯುಕ್ತಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಕೇಸ್ ಕ್ಲೋಸ್ ಮಾಡ್ಕೊಂತಾರೆ. ಈತ ಲೋಕಾಯುಕ್ತನೇ ಯಾಮಾರಿಸ್ತಾನೆ. ಈತ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅಸೆಸ್ಮೆಂಟ್ ನಂಬರ್ ಇರ್ಲಿಲ್ವಾ, ಅದು ಸಾರ್ವಜನಿಕ ರಸ್ತೆ ಅಲ್ವಾ? ಲೋಕಾಯುಕ್ತಕ್ಕೆ ಯಾಮಾರಿಸಿ ಈತ ದುಡ್ಡು ಮಾಡ್ಕೊಂತಾನೆ. ಹಾಗಾಗಿ ಲೋಕಾಯುಕ್ತ ಕಾಯ್ದೆ 2013 ಪ್ರಕಾರ ಈತ ಮಾಡಿದ್ದು ತಪ್ಪು. ನೋಡಿ, ಇದು ಅಜಿತ್ ಕುಮಾರ್ ಲೋಕಾಯುಕ್ತಕ್ಕೆ ಲಿಖಿತ ಮೂಲಕ ನೀಡಿರುವಂತಹ ಒಂದು ಪತ್ರ. ಇದರಲ್ಲಿ ಏನಿದೆ ನೋಡಿ, ಓದಿ ಹೇಳ್ತೀನಿ. ತಮ್ಮ ಪತ್ರದಲ್ಲಿ ತಾನು ಪ್ರಾಧಿಕಾರಕ್ಕೆ ಈ ಹಿಂದೆ ಸಲ್ಲಿಸಿರುವ ದೂರಿನಲ್ಲಿ ಹೇಳಿರುವಂತೆ ವಿವಾದಿತ ಸ್ಥಳದಲ್ಲಿ ಯಾವುದೇ ಸಾರ್ವಜನಿಕ ರಸ್ತೆ ಇರುವುದಿಲ್ಲ. ತಾನು ತಪ್ಪಾಗಿ ಖಾಸಗಿ ರಸ್ತೆಯನ್ನು ಸಾರ್ವಜನಿಕ ರಸ್ತೆ ಎಂದು ಅರ್ಥೈಸಿಕೊಂಡು ದೂರು ಸಲ್ಲಿಸಿದ್ದೇನೆ. ಆದ್ದರಿಂದ ಅಂತ ಹೇಳಿ ತಾನು ಸಲ್ಲಿಸಿರುವ ದೂರ ಪ್ರಕರಣವನ್ನು ಮುಕ್ತಾಯಗೊಳಿಸಿಕೊಳ್ಳಬೇಕೆಂದು ಕೋರಿಕೊಂಡಿರುತ್ತಾರೆ ಅಂತ ಈ ಲೋಕಾಯುಕ್ತದವರು ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿ ಪ್ರಕರಣವನ್ನ ಕ್ಲೋಸ್ ಮಾಡಿದ್ದಾರೆ. ಅದೇ ಅಜಿತ್ ಕುಮಾರ್ ಅವ್ರಿಗೆ ತಾನು ಪ್ರಕರಣ ನೀಡೋ ಸಂದರ್ಭದಲ್ಲಿ ಈ ಅಸೆಸ್ಮೆಂಟ್ ನಂಬರು ಈ ರಸ್ತೆ ಗೊತ್ತಿರ್ಲಿಲ್ವಾ?
ಈ ಕಾಪಿಗಳನ್ನು ಅವ್ರು ನೀಡಿದ್ದಾರೆ, ಕಾಪಿ ನೀಡಿನೇ ದೂರು ಸಲ್ಲಿಸಿರೋದು. ಮತ್ತೆ ಪ್ರತ್ಯುತ್ತರ ನೀಡಬೇಕಾಗುತ್ತೆ ಲೋಕಾಯುಕ್ತಕ್ಕೆ. ಆ ಸಂದರ್ಭದಲ್ಲೂ ಇದ್ರ ಕಾಪಿಗಳನ್ನು ನೀಡಿದ್ದಾರೆ. ಈಗ ಹಸಿ ಸುಳ್ಳನ್ನು ಹೇಳಿ ಪ್ರಕರಣವನ್ನ ಕ್ಲೋಸ್ ಮಾಡಿಕೊಂಡಿದ್ದಾರೆ. ಕಾರಣ ಡಾನ್ ಸೀನಿಂದ ಈತ ಹಣವನ್ನ ಪಡೆದು ಸೈಟ್ ಅನ್ನು ಮಾರ್ಕೊಂಡಿದ್ದಾನೆ. ಈತನ ಸೈಟ್ ಈತ ಮಾರ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸಾರ್ವಜನಿಕ ರಸ್ತೆಯನ್ನ ಖಾಸಗಿ ರಸ್ತೆ ಅಂತ ಹೇಳಕ್ಕೆ ಈತ ಯಾರು? ಅಜಿತ್ ಕುಮಾರ್ ಹಣ ಪಡೆದಿದ್ದಾನೆ ಎನ್ನುವುದಕ್ಕೆ ದಾಖಲೆ ಇದು. ಪಾವಗಡ ತಾಲೂಕು ಪಂಚಾಯಿತಿ, ಹೊಸಕೋಟೆ ಗ್ರಾಮ ಪಂಚಾಯಿತಿಯಿಂದ ನ್ಯಾಯ ಸಿಗದ ನಾಗರಾಜ್ ಮತ್ತೊಮ್ಮೆ ಲೋಕಾಯುಕ್ತದ ಕದ ತಟ್ಟುತ್ತಾರೆ. ಉಪಲೋಕಾಯುಕ್ತರಾದ ವೀರಪ್ಪನವರನ್ನು ಭೇಟಿಯಾಗಿ ಈ ರಸ್ತೆ ತೆರವು ವಿಷಯದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ ಎಂಬ ಸಂಪೂರ್ಣ ವಿವರವನ್ನು ನೀಡ್ತಾರಂತೆ. ಅಜಿತ್ ಕುಮಾರ್ ಯಾವ ರೀತಿ ಲೋಕಾಯುಕ್ತಕ್ಕೆ ಯಾಮಾರಿಸಿದ್ದಾರೆ ಮತ್ತು PDO ಎಷ್ಟು ಹಣವನ್ನು ಪಡೆದಿದ್ದಾರೆ ಎಂಬ ವಿಡಿಯೋ ಸಮೇತ ಎಲ್ಲ ದಾಖಲೆಗಳನ್ನು ಉಪಲೋಕಾಯುಕ್ತಕ್ಕೆ ಮತ್ತೊಮ್ಮೆ ತನಿಖೆಗೆ ಸಲ್ಲಿಸಿದ್ದೇನೆ ಎನ್ನುತ್ತಾರೆ. ಹೊಸಕೋಟೆ ತುಮಕೂರು ಡಿಸ್ಟಿಕ್ ಸರ್ ನಮ್ಮದು. ನಾವು ಲೋಕಾಯುಕ್ತ ಅವರಿಗೆ ನಮ್ಮ ಸೈಟ್ಗಳಿದ್ದಾವೆ, ಸೈಟ್ನಲ್ಲಿ ರಸ್ತೆ ಇದೆ, ಸಾರ್ವಜನಿಕ ರಸ್ತೆ ಇದೆ. ಅದನ್ನು ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀನಿವಾಸ್ ಅನ್ನೋರು, ಈಗ ಹಾಲಿ ಅವ್ರ ಹೆಂಡತಿ ಗ್ರಾಮ ಪಂಚಾಯತಿ ಸದಸ್ಯರು ಕಾಮಾಕ್ಷಮ್ಮ ಅವರು ಅಕ್ರಮವಾಗಿ ಎಲ್ಲ ಕಾಂಪೌಂಡ್ ಕಟ್ಟಿ ನಮ್ಮ ಸೈಟ್ಗಳು ಕೂಡ ಅಕ್ರಮ ಮಾಡ್ಕೊಂಡಿದ್ರು. ಅದನ್ನು ನಾವು ಲೋಕಾಯುಕ್ತ ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡಿದ್ವಿ ಹಿಂದೆ ನಾವು ಮತ್ತು ಅಜಿತ್ ಅನ್ನೋರು ಮಾಡಿದರೆ. ಈಗೇನು ಮಾಡಿದ್ದಾರೆ, ಅಜಿತ್ ಅನ್ನೋರು ಅವ್ರ ಸೈಟು ಇತ್ತು, ಅವ್ರು ಮಾರ್ಕೊಂಡು ಇನ್ನೂ 3-4 ಸೈಟ್ ಇದಾವೆ. ಅದರಲ್ಲಿ ಎಲ್ಲ ಅವನೊಬ್ಬರು ಮಾರ್ಕೊಂಡು ಇದು ಸಾರ್ವಜನಿಕ ರಸ್ತೆ ಅಲ್ಲ ಖಾಸಗಿ ರಸ್ತೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ಲೋಕಾಯುಕ್ತ ಅವ್ರಿಗೆ ಯಾಮಾರಿಸಿ ಇದು ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾನು ಬಂದು ಮತ್ತೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಆಕ್ಷೇಪಣೆ ಕೊಡಿ ಅಂತ ಕೇಳಿದ್ರು ನಮ್ಮನ್ನು, ನಾವು ಒಂದೇ ಕೇಸ್ ಅಂತೇಳಿ. ನಾವು ಇವತ್ತು ಬಂದು ಮತ್ತೆ ಕಂಪ್ಲೇಂಟ್ ಮಾಡಿ ಇದನ್ನೇ ಸುಳ್ಳು ಕೇಸ್ ಇದನ್ನೇ ಕೊಟ್ಟಿರೋದನ್ನು ತಗೊಂಡು, ಅಜಿತ್ ಕೊಟ್ಟಿರೋ ಹೇಳಿಕೆಯನ್ನು ತಗೊಂಡು ಈಗಿರೋ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಅಂದರೆ EO ಸಾಹೇಬ್ರು ಮತ್ತು ಪಂಚಾಯತಿ ಅವ್ರಿಗೆ ಗ್ರಾಮ ಪಂಚಾಯತಿ PDO ಒತ್ತಡ ಹಾಕಿ ಅವ್ರಿಗೆ ಇದನ್ನು ಖಾಸಗಿ ರಸ್ತೆ ಅಂತೇಳಿ ಅವ್ರು ಅಕ್ರಮ ಮಾಡ್ಕೊಂಡಿದ್ದೆಲ್ಲ ಅವ್ರಿಗೆ ಬರ್ಕೊಡ್ಬೇಕಂತೇಳಿ ಒತ್ತಡ ಹಾಕ್ತಿದ್ದಾರೆ. ಅದರಿಂದ ದಯವಿಟ್ಟು ನಾವು ಇದರಲ್ಲಿ ದುಡ್ಡು ಏನೋ ತಗೊಂಡು ಶಾಮೀಲಾಗಿದ್ದಾರೆ. ಹಿಂದೆ ಇರೋ PDO ಅವರು ದುಡ್ಡು ತಗೊಂಡಿದ್ದಾರೆ ಅಂತೇಳಿ ಪಬ್ಲಿಕಲ್ಲಿ ಅಕ್ರಮ ಮಾಡ್ಕೊಂಡಿರೋ ಡಾನ್ಸಿನ ಅನ್ನೋರು ಹೇಳಿದ್ದಾರೆ. ಪಬ್ಲಿಕಲ್ಲೇ 40,000 ತಗೊಂಡಿದೆಯಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಬಂದಿದ್ದಾರೆ. ಅದು ವಿಡಿಯೋ ಕೂಡ ಇದೆ ನಮ್ಮ ಹತ್ರ, ವಿಡಿಯೋ ಸಹ ಈಗ ಲೋಕಾಯುಕ್ತವರು ಕೊಡ್ತಾಯಿದ್ದೀವಿ. ಅದರಿಂದ ಇದನ್ನು ಅವನು ಅಜಿತ್ ಮೇಲೂ ಮತ್ತು ಇವರು PDO ಶ್ರೀರಾಮ್ ನಾಯ್ಕ ಅವರು ಮತ್ತು ಹಿಂದೆ ಇದ್ದ ಜಾನಕಿರಾಮ್ ಅವರು EO ಸಾಹೇಬರು EO ಅವ್ರ ಮೇಲೂ ಕ್ರಮ ತಗೊಳ್ಬೇಕಂತೇಳಿ ನಾವು ಲೋಕಾಯುಕ್ತ ಸಾಹೇಬರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದು ಗ್ರಾಮ ಪಂಚಾಯತಿಗೆ ಸೇರಿದ ಸಾರ್ವಜನಿಕ ರಸ್ತೆ ಆಗಿದೆ. ಇದು ಅಸೆಸ್ಮೆಂಟ್ ನಂಬರು ಇದೆ. ಅದಕ್ಕೆಲ್ಲ ಮುನ್ಸಿಪಾಲ್ಟಿ ರಸ್ತೆ ಅಂತ ಹೇಳಿ 50 ವರ್ಷದಿಂದ ಇರೋ ರಸ್ತೆನೇ ಕಬ್ಜಾ ಮಾಡಬೇಕಂತ ಮಾಡ್ತಾ ಇರೋರಿಗೆ ಇವರೆಲ್ಲ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸ್ವಾಮಿ. ನಾವು 30-40 ವರ್ಷದಿಂದ ಇವರಿಂದ ಭಾಳ ದಬ್ಬಾಳಿಕೆ ಆಗಿಬಿಟ್ಟಿದೆ. ಡಾನ್ ಸೀನಾ ಅನ್ನೋರು ರೌಡಿ ಶೀಟರ್ ಸಹ ಆಗಿದ್ದಾರೆ. ಆದ್ದರಿಂದ ನಮ್ಗೆ ಅವರಿಂದ ರಕ್ಷಣೆ ಬೇಕಂತೇಳಿ ತಾಲೂಕು ಪಂಚಾಯಿತಿ EO ಆಗಲಿ, ಹೊಸಕೋಟೆ ಗ್ರಾಮ ಪಂಚಾಯಿತಿಯ PDO ಆಗಲಿ ಈ 2 ಸರ್ಕಾರಿ ರಸ್ತೆಗಳನ್ನು ತೆರವುಗೊಳಿಸಲು ಮುಂದಾಗ್ತಿಲ್ಲ. ಯಾಕೆ ಅನ್ನುವುದೇ ಒಂದು ಯಕ್ಷ ಪ್ರಶ್ನೆ. ಲೋಕಾಯುಕ್ತದಲ್ಲಿ 3 ಪ್ರಕರಣ ದಾಖಲಾಗಿತ್ತು, ಈಗ 2 ಪ್ರಕರಣಗಳು ಚಾಲ್ತಿಯಲ್ಲಿವೆ. ಆದರೂ ಇವರು ರಸ್ತೆಯನ್ನು ತೆರವುಗೊಳಿಸ್ತಿಲ್ಲ. ಬದಲಾಗಿ ಹೇಗಾದರೂ ಮಾಡಿ ಆ ರಸ್ತೆಯನ್ನು ಖಾಸಗಿ ಅಂತ ಚಿತ್ರೀಕರಣ ಮಾಡಲು ಅಡ್ಡದಾರಿಯಲ್ಲಿ ಹೊರಟಿದ್ದಾರೆ. ಆದರೆ ಈ ಎಲ್ಲದಕ್ಕೂ ಪುಷ್ಟಿ ನೀಡುವಂಥ ಒಂದು ವಿಡಿಯೋ ಇದೆ, ಅದನ್ನು ತೋರಿಸ್ತೀವಿ ನೋಡಿ.
ನಾಶ ಮಾಡ್ಬಿಟ್ಟಲ್ಲ ನೀನೇ 45 ಸಾವಿರ ತಗೊಳ್ಳೋದೇ ನೀನು ಬಾಳ ಬರ್ತಾರಲ್ಲ ನಿನ್ ಮನೆ ಹತ್ರ ಬಂದು ಬರ್ತಾರಲ್ಲ ಹೆಸರು ಹೇಳ್ಬೇಕೇನ 45 ನಾಶ ಮಾಡ್ಬಿಟ್ಟಲ್ಲ ನೀನೇ 45 ಸಾವಿರ ತಗೊಳ್ಳೋದೇ ನೀನು ಬಾಳ ಬರ್ತಾರಲ್ಲ ನಿನ್ ಮನೆ ಹತ್ರ ಬಂದು ಬರ್ತಾರಲ್ಲ ಹೆಸರು ಹೇಳ್ಬೇಕೇನ 45 ನೋಡಿದ್ರಲ್ಲ ಈ ವಿಡಿಯೋವನ್ನ. ಲೋಕಾಯುಕ್ತ ಸಂಸ್ಥೆಗೆ ಇವರು ಯಾಕೆ ಸುಳ್ಳು ವರದಿಯನ್ನು ನೀಡ್ತಾ ಇದ್ದಾರೆ ಅನ್ನೋ ಅಂಶ ಈ ವಿಡಿಯೋದಿಂದ ಅರ್ಥ ಆಗುತ್ತಲ್ವ. ಸ್ವತಃ ಒತ್ತುವರಿ ಮಾಡಿಕೊಂಡಿರುವ ವ್ಯಕ್ತಿಯೇ ಈ ಆರೋಪವನ್ನು ಮಾಡ್ತಾ ಇದ್ದಾನೆ. ಈ ಹಿಂದೆ ಕಾಣಿಸ್ತಿರುವ ಬ್ಲೂ ಗೇಟನ್ನು ನೋಡಿ, ಈ ಗೇಟನ್ನು ಕಿತ್ತು ಪಕ್ಕಕ್ಕಿಡ್ತಾರೆ. ಲೋಕಾಯುಕ್ತ ಸಂಸ್ಥೆಗೆ ಸಂಪೂರ್ಣವಾಗಿ ರಸ್ತೆಯನ್ನು ತೆರವುಗೊಳಿಸಿದ್ದೀವಿ ಅಂತ ವರದಿ ನೀಡ್ತಾರೆ. ಯಾಕೆ ಇವರು ಈ ರೀತಿ ವರದಿಯನ್ನು ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಲ್ಲವೇ. ಸದ್ಯ ಇಒ ಆಗಿರುವ ಮಧುಸೂದನ್ ಅವರು ಹೊಸಕೋಟೆ ಗ್ರಾಮ ಪಂಚಾಯಿತಿಗೆ 2 ಪತ್ರಗಳನ್ನು ಬರೆದು ಹೇಗಾದರೂ ಮಾಡಿ ಸಾಮಾನ್ಯ ಸಭೆಯಲ್ಲಿ ವಿಷಯ ಮಂಡಿಸಿ ಈ 2 ರಸ್ತೆಗಳನ್ನು ಖಾಸಗಿ ರಸ್ತೆಗಳು ಅಂತ ದೃಢೀಕರಿಸಿ ಸದಸ್ಯರನ್ನು ಬಲಿಪಶು ಮಾಡಲು ಪ್ರಯತ್ನ ಮಾಡ್ತಾರೆ. ಆದರೆ ಸದಸ್ಯರೆಲ್ಲ ಒಕ್ಕೊರಲಿಂದ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಂತೆ. ಈ ಡಾನ್ಸಿನ ಗ್ರಾಮ ಪಂಚಾಯಿತಿ ಸದಸ್ಯನಲ್ಲ, ಆದರೂ ಅನಧಿಕೃತವಾಗಿ ಸಾಮಾನ್ಯ ಸಭೆ ಪ್ರವೇಶಿಸಿ ಈ 2 ರಸ್ತೆಗಳು ಖಾಸಗಿ ರಸ್ತೆ ಅಂತ ಬರೆದುಕೊಡಿ ಅಂತ ಸದಸ್ಯರಲ್ಲಿ ಪರಿಪರಿಯಾಗಿ ಬೇಡಿಕೊಂಡನಂತೆ. ಯಾರೂ ಈತನ ಮಾತನ್ನು ಒಪ್ಪಲಿಲ್ಲ. ಕಾರಣ, ಈ ಪ್ರಕರಣ ಲೋಕಾಯುಕ್ತದಲ್ಲಿದೆ. PDO ಶ್ರೀರಾಮ್ ನಾಯಕ್, ಇಒ ಜಾನಕಿರಾಮ್, ದೂರುದಾರ ಅಜಿತ್ ಕುಮಾರ್ ಮೂಲಕ ಸುಳ್ಳು ವರದಿಗಳನ್ನು ಲೋಕಾಯುಕ್ತಕ್ಕೆ ನೀಡಿಸಿದ ಇವರು ಪಾವಗಡ ಕೋರ್ಟನ್ನು ಬಿಡೋದಿಲ್ಲ. ಅಲ್ಲೂ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ಅದರ ವಿವರವನ್ನು ತೋರಿಸ್ತೀವಿ ಈಗ ನೋಡಿ. ಪಾವಗಡ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕೇಸ್ನ ನಂಬರ್ ಇದು 426/2025 ನೋಡಿ. ಈ ಕೇಸ್ನಲ್ಲಿ ಏನಿದೆ ಅನ್ನೋದು ನೋಡೋಣ ಈಗ. ನೋಡಿ, ಈ ನಂಬರನ್ನು ಗುರ್ತಿಟ್ಕೋಬೇಕು ಪ್ರತಿಯೊಬ್ಬರು ವ್ಯೂವರ್ಸ್. 2414/1542. ಈ ನಿವೇಶನದಲ್ಲಿ ಇವರು ಸ್ವಾಧೀನದಲ್ಲಿರ್ತಾರೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೋಡಿ ಏನಂತ ಇದೆ, ಪ್ಲೆಂಟಿಫ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಹೌಸ್ ಪ್ರಾಪರ್ಟಿ ಅಂಡ್ ದಿ ಕಾಂಪೌಂಡ್ ವಾಲ್ ಅರೌಂಡ್ ದ ಸೂಟ್ ಶೆಡ್ಯೂಲ್ಡ್ ಪ್ರಾಪರ್ಟಿ. ಅಂದರೆ ಈ ನಂಬರ್ ಇದೆಯಲ್ವಾ, ಈ ನಂಬರ್ ಸೈಟ್ನಲ್ಲಿ ಇವರು ಮನೆಯನ್ನು ಕಟ್ಕೊಂಡಿದ್ದಾರೆ ಅಂತ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇವ್ರ ಮನೆ ಎಲ್ಲಿದೆ ನೋಡೋಣ ಅಲ್ವಾ ಈಗ. ನೋಡಿ, ಇದು ಅವ್ರ ಮನೆ ಇರೋ ಜಾಗ. ಯಾವ ನಂಬರ್ ಇದೆ ಇಲ್ಲಿ? 2412/A/1541. ಇದು ಈ ಖಾತೆ, ಇವ್ರ ಮನೆ ಇರೋ ಈ ಖಾತೆ. ನೋಡಿ ಇವ್ರ ಫೋಟೋ ನೋಡಿ, ಫೋಟೋದಲ್ಲಿ ಇವ್ರ ಮನೆ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಸಾಹೇಬ್ರು. ನೋಡಿ ಭಾವಚಿತ್ರ ಇದು. ಎಲ್ಲಿ ಇವ್ರ ಮನೆ ಕಟ್ಕೊಂಡಿದ್ದಾರೆ? 2412/A/1541. ನೋಡಿ, ಇದು ಈ ಸ್ವತ್ತಿದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು. ಈ ನಂಬರಲ್ಲಿ ಅವರು ಸೈಟ್ನಲ್ಲಿ ಮನೆ ಕಟ್ಕೊಂಡು ನ್ಯಾಯಾಲಯಕ್ಕೆ ಏನಂತ ಹೇಳಿದ್ದಾರೆ? 24141542 ಪ್ಲೆಂಟಿಫ್ ವಾಸ್ ಪೊಸಿಷನ್ ಇನ್ ಎಂಜಾಯ್ಮೆಂಟ್ of above said property being lawful ownership till today. ಇವತ್ತಿನವರೆಗೂ ಈ ಪೊಸಿಷನ್ ಅಲ್ಲಿ ಇದ್ದಾರೆ. above said property plaintiff have constructed house property and compound wall around the suit scheduled property ಅಂತ ಹೇಳ್ತಾರೆ. ಇದು ಸುಳ್ಳ ನಿಜನ ಅನ್ನೋದನ್ನ ಹೊಸಕೋಟೆ ಜನತೆಗೆ ಪಾವಗಡ ನ್ಯಾಯಾಲಯಕ್ಕೆ ಬಿಟ್ಬಿಡ್ತಾ ಇದೀವಿ.
ಈಗ ಇದೇ ಕೇಸಲ್ಲಿ ಇದೇ ಸೈಟ್ನ ಮೆಜರ್ಮೆಂಟ್ ನೋಡೋಣ ಬನ್ನಿ ಏನು ಅಂತ ಹೇಳಿದ್ದಾರೆ ಅಂತ ಅವರು. ನೋಡಿ ಈಗ ಇದ್ರ ಮೆಜರ್ಮೆಂಟ್ 24121542/2 ಏನಂತ ಹೇಳಿದ್ದಾರೆ ಮೆಜರ್ಮೆಂಟ್. ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ 63 ಅಡಿ, ಉತ್ತರ ದಕ್ಷಿಣ 50 ಅಡಿ. ಸೂಟಬಲ್ ವೈಎನ್ ಹೊಸಕೋಟೆ ವಿಲೇಜ್, ವೈಎನ್ ಹೊಸಕೋಟೆ, ಪಾವಗಡ ತಾಲೂಕ್ ಅಲ್ವಾ. ಇದರ ಅಸಲಿಯತ್ ನೋಡೋಣಲ್ವಾ. ನೋಡಿ 1542/2 ಎಷ್ಟಿದೆ ಈ ಪ್ರಾಪರ್ಟಿ ಸೈಜು? 9:30. ಪೂರ್ವ ಪಶ್ಚಿಮ 9 ಇದೆ, ಉತ್ತರ ದಕ್ಷಿಣ 30 ಇದೆ. ಆದ್ರೆ ಅವ್ರು ಕೋರ್ಟ್ ಕೊಟ್ಟಿರೋದು ಏನಂತ ಹೇಳ್ತಾರೆ, ಕೋರ್ಟಲ್ಲಿ ಹಾಕಿರೋ ಕೇಸಲ್ಲಿ ಪೂರ್ವ ಪಶ್ಚಿಮ 63 ಅಡಿ, ಉತ್ತರ ದಕ್ಷಿಣ 50 ಅಡಿ. ಇದು ಸತ್ಯನಾ? ಇದು ಪಂಚಾಯಿತಿ ದಾಖಲೆ, ಖಾತಾ ಅಸೆಸ್ಮೆಂಟ್ ನಂಬರ್, ಇದರಲ್ಲಿ ಈ ತರ ಹೇಳಿದ್ದಾರೆ. ಇದು ಸತ್ಯದ ಕೇಸ, ಸುಳ್ಳಿನ ಕಂತೆಯ ಕೇಸ ಅನ್ನೋದು ಜನತೆಗೆ ಹಾಗೂ ಪಾವಗಡ ನ್ಯಾಯಾಲಯಕ್ಕೆ ಸಪ್ತಸ್ವರ ಮಾಧ್ಯಮ ಬಿಟ್ಬಿಡ್ತಾ ಇದೆ. ನೀವೇ ತೀರ್ಮಾನ ಮಾಡಿ, ಸತ್ಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಈ ರೀತಿ ಕೇಸುಗಳು ಫೈಲ್ ಆಗ್ತಾ ಹೋದ್ರೆ ಹೇಗೆ ಸಾರ್ವಜನಿಕರು ಜೀವನ ನಡೆಸೋದು? ಏನವರು ಕೋರ್ಟ್ ಕೇಸ್ನಲ್ಲಿ ಉಲ್ಲೇಖ ಮಾಡಿದಾರಲ್ಲ ಅದೇ ಪ್ರಾಪರ್ಟಿ ನೋಡಿ 1542. ಇದ್ರ ಈ ಸ್ವತ್ತು ನೋಡಿ, ಈ ಸ್ವತ್ತಿನಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ. ಇವರೇ ಫೋಟೋ ಓನರ್. ಇದು ಸರ್ಕಾರಿ ದಾಖಲೆನೆ ನೋಡಿ. ಇವ್ರ ಮನೆ ಇರೋದು ಇಲ್ಲಿ, ಇದು ಸೈಟ್ ನಂಬರ್. ಈ ಸೈಟಲ್ಲಿ ಮನೆ ಕಟ್ಕೊಂಡು ಪಾವಗಡ ನ್ಯಾಯಾಲಯದಲ್ಲಿ ಇಲ್ಲಿ ನಾವು ಮನೆ ಕಟ್ಕೊಂಡಿದೀವಿ, ಕಾಂಪೌಂಡ್ ಕಟ್ಕೊಂಡಿದೀವಿ ಅನ್ನೋ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ. ನೋಡಿದ್ವಲ್ಲ, ದಾಖಲೆಗಳ ಮುಖಾಂತರನೇ ನಾವು ಇಂಚಾಗಿ ತೋರಿಸಿದೀವಿ. ಇದಿರೋದು ಪೂರ್ವ ಪಶ್ಚಿಮ 9 ಅಡಿ, ಉತ್ತರ ದಕ್ಷಿಣ ಇರೋದು 30 ಅಡಿ. ಆದ್ರೆ ಅವರು 63-50 ಅಂತ ಹೇಳ್ಕೊಂಡಿದ್ದಾರೆ. ಈ ವಿಸ್ತೀರ್ಣ ಸೈಟು ಈ ಎಂಟೈರ್ ಏರಿಯಾದಲ್ಲಿ ಯಾವುದೂ ಇಲ್ಲ. ಇವರು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿದಾರ, ಸತ್ಯದ ಮಾಹಿತಿ ನೀಡಿದಾರ? ನೀವೇ ಒಮ್ಮೆ ಯೋಚನೆ ಮಾಡಿ. ಏನ್ ಈ ಸೈಟ್ ಇದೆಯಲ್ಲ, ಈ ಸೈಟ್ ಸಂಬಂಧ ಸಹ ಇದು ಖಾತೆನೂ ಫ್ರಾಡ್ ಆಗಿದೆ. ಇರೋದು 9:30 ಅಡಿ ಆದ್ರೆ 13 ಅಡಿ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ 30 ಅಂತ ಮಾಡಿಸ್ಕೊಂಡಿದ್ದಾರೆ. ಈ ಸಂಬಂಧ ಇಒ ಕೋರ್ಟ್ ಅಲ್ಲಿ ಸಹ ಕೇಸ್ ದಾಖಲಾಗಿದೆ ನೋಡಿ, ಕೇಸ್ ನಡೀತಾ ಇದೆ. ಈ ವಿಷಯವನ್ನು ಸಹ ಅವರು ಪಾವಗಡ ನ್ಯಾಯಾಲಯಕ್ಕೆ ತಿಳಿಸಿಲ್ಲ, ಮುಚ್ಚಿಟ್ಟಿದ್ದಾರೆ. ವೈಎನ್ ಹೊಸಕೋಟೆ ಜನತೆ ಅರ್ಥ ಮಾಡ್ಕೋಬೇಕು ಯಾವ ರೀತಿಯ ಫ್ರಾಡ್ಗಳು ನಡೀತಾ ಇದೆ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥವ್ರು ಈ ರೀತಿ ನಡ್ಕೊಂತಾರ. ಇವ್ರಿಗೆ ಜನ ಓಟ್ ಹಾಕಿ ಗೆಲ್ಸೋದು ಯಾತಕ್ಕಾಗಿ? ಜನರ ಸೇವೆ ಮಾಡೋದು, ಕಬ್ಜಾ ಮಾಡೋದು, ರಸ್ತೆಗಳು ಕಬ್ಜಾ ಮಾಡೋದು, ಇದೇ ಇವ್ರ ದಂಧೆ ಆಗಿದೆ. ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಭಗವದ್ಗೀತೆಯ ಈ ಒಂದು ದೃಶ್ಯದೊಂದಿಗೆ ಈ ತನಿಖಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದೆ ಸಪ್ತಸ್ವರ ನ್ಯೂಸ್.